ನಾವು ಈ ದಿನ ಮತ್ತೊಂದು ಸಾಮಾನ್ಯ ಸಮಸ್ಯೆ, ಅಗಾಧವಾದ ಸಮಸ್ಯೆ ಆದಂಥ ಆರ್ಥರಿಟಿಸ್ ಅಥವಾ ಕೀಲು ನೋವುಗಳ ಬಗ್ಗೆ ಮಾತನಾಡೋಣ. ಆರ್ಥರಿಟಿಸ್ ಅಂದರೆ ಕೀಲು, ನಮ್ಮ ದೇಹದಲ್ಲಿರ್ತಕ್ಕಂಥ ಜಾಯಿಂಟ್ಗಳೇನಿವೆ ಆ ಕೀಲುಗಳಲ್ಲಿ ನೋವು ಉಂಟಾಗ್ತದೆ. ಇದು ಎಷ್ಟು ಅಗಾಧವಾಗಿದೆ ಅಂದರೆ ಈ ಕೀಲು ನೋವು 10 ಜನದಲ್ಲಿ ಒಬ್ಬರಿಗೆ ಕಾಣಿಸ್ತದೆ. ಅಂದರೆ 10 ಜನ ಇದ್ದರೆ ಒಬ್ಬರಿಗಿರುತ್ತೆ, ಅಷ್ಟು ಮಟ್ಟಿಗೆ ಅಗಾಧವಾಗಿದೆ. ಅಮೇರಿಕಾದಲ್ಲಿ 1,30,00,000 ಜನ ಈ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದಾರೆ. ಏನಿದು ಈ ಆರ್ಥರಿಟಿಸ್ ಅಥವಾ ಕೀಲು ನೋವು ಅಂದರೆ, ಕೀಲುಗಳಲ್ಲಿ ಭಾಳ ನೋವು ಬಂದು ಓಡಾಡೋಕ್ಕೆ ಸಹ ಆಗಲ್ಲ. ಆ ಕೀಲುಗಳನ್ನ ಹಾಳು ಮಾಡ್ತದೆ ಈ ಸಮಸ್ಯೆ. ಅದಕ್ಕೆ ಇದನ್ನ ಕೀಲು ನೋವು ಅಂತ ಹೇಳ್ತೀವಿ. ಇದು ಒಂದು ಸಾರಿ ಕಾಣಿಸ್ಕೊಂಡ್ರೆ ಇದಕ್ಕೆ ಪರಿಹಾರನೇ ಇಲ್ಲ, ಇದು ಶಾಶ್ವತವಾಗಿರ್ತದೆ. ಇದಕ್ಕೆ ಯಾವ ರೀತಿ ಔಷಧಿಯೂ ಇಲ್ಲ, ಪರಿಹಾರವೂ ಇಲ್ಲ. ಆದರೆ ಈ ಸಮಸ್ಯೆನೇ ಬರದ ಹಾಗೆ ನಾವು ತಡೆಗಟ್ಬೋದು. ಯಾಕೆ ತಡೆಗಟ್ಬೋದು ಅಂದರೆ, ಯೋಗಾಸನಗಳನ್ನ ಪ್ರತಿದಿನ ಸತತವಾಗಿ ಮಾಡುವಾಗ ಈ ಸಮಸ್ಯೆ ಉದ್ಭವ ಆಗದಾಗೆ ನೋಡ್ಕೊಳ್ಬೋದು. ಒಂದು ಸರಿ ಈ ಸಮಸ್ಯೆ ಉದ್ಭವ ಆಗಿಬಿಟ್ರೆ ಇದು ವಾಸಿನೇ ಆಗಲ್ಲ, ಈ ನೋವು ಇದ್ದೇ ಇರ್ತದೆ. ಇದಕ್ಕೆ ನಮ್ಮ ಯೋಗ ವಿಜ್ಞಾನ ಹೇಳೋದೇನೆಂದರೆ, ಇದು ಒಂದು ಕಾಯಿಲೆ ಅಲ್ಲ, ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ಮೆಟಾಬಲಿಸಮ್ ಮತ್ತು ಪ್ರಾಣಶಕ್ತಿ ಈ ಕೀಲುಗಳಿಗೆ ಸಂಚಾರ ಆಗದೇನೆ ಈ ನೋವು ಬರ್ತದೆ. ಇದನ್ನು ತಡೆಗಟ್ಟಬೇಕಾದ್ರೆ ನಾವು ಯೋಗಾಸನದಿಂದ ಮಾತ್ರ ಬರದ ಹಾಗೆ ತಡೆಗಟ್ಬೋದು. ಬಂದ ಮೇಲೆ ಇದು ತೊಂದರೆ ಕೊಡದೆ ಬಹಳ ನೋವು ಕೊಡ್ತದೆ ಮತ್ತು ಕುಂತ್ಕೊಂಡು ನಡೆಯೋಕ್ಕೆ ಆಗಲ್ಲ, ಕುಂತಾರೆ. ಈ ಸಮಸ್ಯೆನ ಸಹ ಸುಧಾರಿಸ್ತದೆ, ಜನ ಓಡಾಡ್ಬೋದು. ಆ ರೀತಿನ ನಾವು ಯೋಗ ಅಭ್ಯಾಸದಿಂದ ಮಾತ್ರ ತಡಿಬೋದು. ಆದರೆ ಯೋಗ ಅಭ್ಯಾಸನ ಪ್ರತಿದಿನ ಮಾಡಬೇಕು. ಯೋಗಾಸನಗಳನ್ನ, ಪ್ರಾಣಾಯಾಮನ ಇವೆಲ್ಲವನ್ನೂ ಸಹ ಇಲ್ಲದೇ ಇದ್ದರೂ ಇದನ್ನು ತಡೆಯೋಕ್ಕೆ ಆಗಲ್ಲ. ಇದು ಬಂದರೆ ಭಾಳ ನೋವಾಗುತ್ತೆ. ಅನೇಕ ಸಾರಿ ಎಷ್ಟು ನೋವಾಗುತ್ತೆ ಅಂದರೆ ರೆಸ್ಟ್ ತಗೊಳ್ಬೇಕು, ಅವರು ಮಲ್ಕೊಂಡು ಬಿಡಬೇಕು, ಅಷ್ಟರ ಮಟ್ಟಿಗೆ ನೋವಾಗುತ್ತೆ. ಆದರೆ ಪ್ರತಿನಿತ್ಯ ಯೋಗಾಸನಗಳನ್ನ, ಪ್ರಾಣಾಯಾಮ ಮಾಡೋದ್ರ ಮುಖಾಂತರ ಈ ನೋವನ್ನು ಕಡಿಮೆ ಮಾಡಿಕೊಂಡು ಅವರು ಕುಂಟುಕೊಂಡು ನಡೀದೇ ಇರುವಂಥವರು ನಡೆಯೋಕ್ಕಾಗ್ತದೆ. ಮತ್ತು ಏನಿದು ಕೀಲು ನೋವು ಅಂತಂದರೆ ಯಾಕೆ ಬರ್ತದೆ ಅಂದರೆ, ನಮಗೆ ಗೊತ್ತಿದ್ದಂಗೆ ನಮ್ಮ ದೇಹದಲ್ಲಿ ಈ ಜಾಯಿಂಟ್ಸು ಅಥವಾ ಕೀಲುಗಳಿವೆ. ಆ ಕೀಲುಗಳು ಅಂದರೆ ಎರಡು ಕಡೆ ಮೂಳೆ ಒಂದು ಕಡೆ ಸೇರ್ತದೆ. ಆ ಮೂಳೆ ಸೇರಿದಾಗ ಅದರ ಮಧ್ಯದಲ್ಲಿ ತೆಳುವಾದ ಒಂದು ಮಾಂಸದ ಪದರ ಇರ್ತದೆ. ಅದಕ್ಕೆ ತನ್ನದೇ ಆದಂಥ ಒಂದು ದ್ರವ ಅದನ್ನು ಸರಾಗವಾಗಿ ಆಡಿಸೋಗಿ ಮಾಡ್ತದೆ. ಯಾವಾಗ ಈ ದ್ರವ ನಿಂತೋಗ್ತದೆ ಆವಾಗ ಮೂಳೆಗಳು ಒಂದಕ್ಕೊಂದು ಉಜ್ಜಿಕೊಂಡು ನೋವು ಕಾಣ್ತದೆ. ಈ ಮೂಳೆಗಳು ಒಂದಕ್ಕೊಂದು ಉಜ್ಜಿಕೊಂಡು ಕಾರಣ ಆ ದ್ರವ ನಿಂತೋದಾಗ, ಈ ದ್ರವ ಯಾಕೆ ನಿಂತೋಗ್ತದೆ, ಕಡಿಮೆ ಆಗ್ತದೆ. ಯಾಕೆ ಕಡಿಮೆ ಆಗ್ತದೆ ಅಂದರೆ, ನಾನು ಆಗಲೇ ಹೇಳ್ದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ಮೆಟಾಬಲಿಸಮು ಮತ್ತು ಪ್ರಾಣಶಕ್ತಿ ಅದು ಈ ಕೀಲುಗಳಿಗೆ ಸರಿಯಾಗಿ ಹರಿದೇ ಇದ್ದರೆ ಆಗ ಈ ದ್ರವ ಉತ್ಪಾದನೆ ನಿಂತೋಗುತ್ತದೆ. ಹಾಗೆ ಈ ನೋವುಗಳು ಕಾಣ್ತದೆ. ಮತ್ತು ಯಾರಿಗೆ ಬರ್ತದೆ ಈ ಕೀಲು ನೋವು ಅಂದರೆ, ಸಾಮಾನ್ಯವಾಗಿ ವಯಸ್ಸಾದವ್ರಿಗೆ, 40 ವರ್ಷದ ಮೇಲೆ ಮಧ್ಯಮ ವಯಸ್ಸದವರು ಅಥವಾ ಅವ್ರಿಗಿನ್ನ ಹೆಚ್ಚಾಗಿ ವಯಸ್ಸಾದವ್ರಿಗೆ, ಮತ್ತು ಯಾರು ಬಹಳ ತೂಕ ಇರ್ತಾರೆ ಅಂಥವ್ರಿಗೆ ಬರ್ತದೆ. ಮತ್ತು ಇನ್ನೂ ಕೆಲವರು ಭಾಳ ತಿಂತಾರೆ. ಭಾಳ ತಿನ್ನೋರ ಜೊತೆಗೆ ಬಹಳ ಪುಷ್ಟಕರವಾದ ಆಹಾರ ಅಂದರೆ ಬಹಳ ಇದಿರ್ತಕ್ಕಂಥದ್ದು, ಎಂಥದ್ದು ಉತ್ಕೃಷ್ಟವಾದಂಥದ್ದು, ಮಾಂಸಾಹಾರ, ತುಪ್ಪ, ಬೆಣ್ಣೆ ಇಂಥದ್ದೆಲ್ಲವೂ ಭಾಳ ಉತ್ಕೃಷ್ಟವಾದ ಆಹಾರ, ಪ್ರೋಟೀನಸ್ ಆಹಾರ ತಿಂತಾರಲ್ಲ ಅವ್ರಿಗೂ ಬರ್ತದೆ. ಮತ್ತು ಯಾರಿಗೆ ಬರ್ತದೆ, ಯಾರು ಕೆಲಸ ಮಾಡದೆ ಒಂದೇ ಕಡೆ ಇರ್ತಾರೆ ಅಂಥವ್ರಿಗೂ ಬರ್ತದೆ. ಇದು ಈ ಬರೋದಕ್ಕೆ ಕಾರಣಗಳೇನಪ್ಪ ಅಂತಂದರೆ, ಬರೋದಕ್ಕೆ ಕಾರಣ 2-3. ಮೊದಲನೇದಾಗಿ ಮನುಷ್ಯನಿಗೆ ಈ ಮಾನಸಿಕ ಯೋಚನೆಗಳಿವೆಯಲ್ಲ, ಮಾನಸಿಕ ಒತ್ತಡ, ಭಾವನೆಗಳನ್ನ ಹೇಳ್ಕೊಳ್ದೆ ಕೋಪ ತಾಪನೆಲ್ಲ
ಬೇರೆಯವರ ಮೇಲೆ ತೋರಿಸಿ ತಮ್ಮಲ್ಲೇ ತಾವು ನುಂಗೊಂಡಿರ್ತಾರಲ್ಲ, ತಮ್ಮೊಳಗನೆ ತಾವು ಸಫರ್ ಮಾಡ್ತಾರೆ, ಅಂಥವ್ರಿಗೂ ಸಹ ಇದು ಬರುತ್ತೆ. ಮತ್ತೊಂದು ರೀತಿಯಲ್ಲಿ ನಾನು ಆಗಲೇ ಹೇಳ್ದಂಗೆ ಆಹಾರ, ಯಾರು ಬಹಳ ಪುಷ್ಕಳವಾದ ಆಹಾರ, ಮಾಂಸಾಹಾರ ಮತ್ತು ಪ್ರಾಣಿಗಳ ಕೊಬ್ಬು, ಎಣ್ಣೆಯಲ್ಲಿ ಕರೆದ ವಸ್ತುಗಳು, ಎಣ್ಣೆಗಳು ತಿನ್ನೋದು, ಮತ್ತು ಇಷ್ಟ ಬೇಕಾಬಿಟ್ಟು ಜೀವನ, ಯಾವ ಜೀವನದಲ್ಲಿ ಯಾವ ಒಂದು ಡಿಸಿಪ್ಲೀನು ಇಲ್ಲದೆ ಇಷ್ಟ ಬಂದಾಗ ಓಡಾಡೋದು, ಇಷ್ಟ ಬಂದಾಗ ತಿನ್ನೋದು, ಹೀಗೆ ಇರ್ತಕ್ಕಂಥವ್ರು. ಮತ್ತು ಯಾರು ಏನೂ ವ್ಯಾಯಾಮನೇ ಮಾಡಲ್ಲ, ಓಡಾಡಲ್ಲ, ಕೂತ ಕಡೆನೇ ಇರ್ತಾರೆ, ಕೂತ ಕಡೆನೇ ಇದ್ದು ಕೆಲಸ ಮಾಡ್ತಾರೆ, ಮತ್ತು ತಮ್ಮ ಕಾಲುಗಳನ್ನೂ ಸಹ ನೀಡಲ್ಲ, ಒಂದೇ ಕುರ್ಚಿ ಮೇಲೆ ಕೂತಿರ್ತಾರೆ, ಕಾಲುಗಳನ್ನ ಸಹ ಚೆಕ್ಕಂಬಲ್ಲಿ ಹಾಕ್ಕೊಂಡು ಕೂತ್ಕೊಳ್ಳಲ್ಲ. ಇಂಥವ್ರಿಗೂ ಸಹ ಈ ಕೀಲು ನೋವು ಬರ್ತದೆ. ಈ ಕೀಲು ನೋವು ಬಂದರೆ ನಾವು ಆಗಲೇ ಹೇಳ್ದಂಗೆ ಇದು ಶಾಶ್ವತವಾಗಿರ್ತಕ್ಕಂಥದ್ದು, ವಾಸಿ ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದೇ ಉಪಾಯ ಅಂದರೆ ಯೋಗ ಅಭ್ಯಾಸ ರೆಗ್ಯುಲರಾಗಿ ಮಾಡ್ತಾರೆ, ಪ್ರತಿನಿತ್ಯ ಮಾಡ್ತಾಯಿದ್ರೆ ಇಲ್ಲದೇ ಇರೋರಿಗೆ ಬರೋದು ಇಲ್ಲ, ಬಂದಿರೋರಿಗೆ ಭಾಳ ನೋವಿರೋರಿಗೆ ಆ ನೋವು ಕಡಿಮೆ ಆಗಿ ಅವರು ಸಹ ಬೇರೆಯವರಾಗೆ ಓಡಾಡ್ಕೊಂಡು ಜೀವನ ಮಾಡ್ಬೋದು. ಇದಕ್ಕೆ ಯಾರಪ್ಪ ಕಾರಣ ಅಂದರೆ ಈ ಊಟ ಮಾಡಿರ್ತೀವಲ್ಲ, ಇದು ಸರಿಯಾಗಿ ಜೀರ್ಣ ಆಗೋದ್ರಿಂದ ಮೆಟಾಬಲಿಸಮ್ ಸರಿಯಾಗಿರಲ್ಲ, ಪ್ರಾಣವಾಯು ಸರಿಯಾಗಿ ಹೋಗಲ್ಲ. ಹಾಗೆ ಯಾವಾಗ ಜೀರ್ಣ ಆಗಿ ಮಲವಿಸರ್ಜನೆ ಆಗಲ್ಲ ಅಥವಾ ಕಾನ್ಸ್ಟಿಪೇಷನ್ ಅಂತೀವಿ, ಈ ಕಾನ್ಸ್ಟಿಪೇಷನ್ ಇರ್ತದೆ, ಎಲ್ಲಿವರೆಗೂ ಈ ಕಾನ್ಸ್ಟಿಪೇಷನ್ ಇರ್ತದೆ, ಮಲಬದ್ಧತೆ ಇರ್ತದೆ, ಅಲ್ಲಿವರೆಗೂ ಕೀಲು ನೋವು ಇದ್ದೇ ಇರ್ತದೆ. ಇದನ್ನು ತಡೆಗಟ್ಟಕ್ಕೆ ಒಂದೇ ಇರೋದು ಉಪಾಯ, ಬರದಾಗ ನೋಡ್ಕೊಳ್ಬೇಕಾದ್ರೆ ಯೋಗಾಸನ, ಬಂದ ಮೇಲೂ ಸಹ ಪ್ರತಿನಿತ್ಯ ಯೋಗಾಸನಗಳು ಮಾಡಿದರೆ ಇದನ್ನು ಕಡಿಮೆ ಮಾಡ್ಕೊಂಡು ಕುಂಟೋದನ್ನು ಕಡಿಮೆ ಮಾಡಿ ಜನಜೀವನ ವ್ಯವಸ್ಥಿತವಾಗಿ ಮಾಡ್ಬೋದು. ಮತ್ತು ಇದನ್ನು ಮಾಡಬೇಕಾದ್ರೆ ಹೇಗೆ ನಾವು ಒಂದು ತಿಳ್ಕೊಳ್ಬೇಕು, ಯೋಗಾಸನ ಜೊತೆಗೆ ಡಾಕ್ಟ್ರುಗಳು ಕೊಡ್ತಕ್ಕಂಥ ಸಲಹೆನೂ ತಗೊಳ್ಬೇಕು. ಸಾಮಾನ್ಯವಾಗಿ ವೈದ್ಯರು ಏನು ಔಷಧಿ ಕೊಡ್ತಾರೆ ಅದನ್ನೂ ತಗೊಳ್ಬೇಕು, ಮತ್ತು ಜೀವನ ಪದ್ಧತಿನೂ ಸರಿ ಮಾಡ್ಕೊಳ್ಬೇಕು. ಇದು ಅವ್ರು ಕೊಟ್ಬಿಟ್ಟು ಔಷಧಿ ತಗೊಂಡಾದಮೇಲೆ ನಾವು ಏನು ಮಾಡಬೇಕು, ಡಾಕ್ಟ್ರುಗಳು ಏನು ಮಾಡ್ತಾರೆ, ಬರೀ ಲಕ್ಷಣ ನೋಡಿ ಔಷಧಿ ಕೊಡ್ತಾರೆ, ಇದಕ್ಕೇನು ಔಷಧಿ ಕೊಡ್ಬೋದು ಅಂತ. ಅವರು ಆ ರೋಗಿ ಅಥವಾ ಕೀಲು ನೋವು ಇರ್ತಕ್ಕಂಥವರು ಅವರು ತಗೊಳ್ಳೋ ಆಹಾರ ಅಥವಾ ಅವ್ರ ವ್ಯಾಯಾಮ ಮತ್ತು ಅವ್ರ ಜೀವನ ಪದ್ಧತಿ ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಆದರೆ ಯೋಗ ಆಗಲ್ಲ. ಯೋಗದಲ್ಲಿ ವ್ಯಕ್ತಿ ಯಾರಿರ್ತಾನೆ ಅವನು ಏನು ಆಹಾರ ತಗೊಳ್ತಾನೆ, ಅವನ ವಿಶ್ರಾಂತಿ ಏನು, ಅವನ ವ್ಯಾಯಾಮ ಏನು, ಇದನ್ನೆಲ್ಲ ನೋಡ್ತದೆ. ಹಾಗಾಗಿ ಯಾರು ಇದಕ್ಕೆ ಯೋಗದ ಬಗ್ಗೆ ಯೋಚನೆ ಮಾಡ್ತಾರೆ, ಯೋಗದ ರೀತಿ ಏನಪ್ಪ ಅಂದರೆ, ಯೋಗನ ನಾವು ಮಾಡಬೇಕಾದ್ರೆ ಮೊದಲು ಎಲ್ಲಿದೆ ಕೀಲುಗಳು, ಈ ಕೀಲುಗಳನ್ನ ತಣ್ಣೀರಿನಲ್ಲಿ ಮೊದಲು ಒರೆಸ್ಬೇಕು, ಅದನ್ನು ತೇವ ಮಾಡಬೇಕು. ಆನಂತರ ಬಿಸಿನೀರಲ್ಲಿ ಒಂದು ಸ್ವಲ್ಪ ಶಾಖ ಕೊಡಬೇಕು. ಆಗ ಕೀಲುಗಳು ಒಂದು ಸ್ವಲ್ಪ ಸಡಿಲ ಆಗ್ತವೆ, ಸರಾಗ ಆಗ್ತವೆ, ಆಗ ನಮಗೆ ನೋವು ಕಡಿಮೆ ಆಗ್ತದೆ. ಮತ್ತು ಈ ಮಾಡಿದಾಗ ಈ ರೀತಿ ಮಾಡಿದ್ದಾದಮೇಲೆ ಯಾವ ಯೋಗಾಸನಗಳು ಮಾಡಬೇಕು, ಮೊದಲನೇದಾಗಿ ನಾವು ಪವನಮುಕ್ತಾಸನ ಮಾಡಬೇಕು. ಪವನಮುಕ್ತಾಸನ ಮಾಡಿದಾಗ ನಮ್ಮ ಎಲ್ಲ ಕೀಲುಗಳೂ ಸಡಿಗೊಂಡು ಅವು ಒಂದು ಸ್ವಲ್ಪ ಸರಾಗವಾಗಿ ಕೆಲಸ ಮಾಡೋಕ್ಕೆ ಪ್ರಾರಂಭ ಆಗ್ತದೆ. ಆಗ ಬೇರೆ ಆಸನಗಳನ್ನು ಸಹ ನಾವು ಅಭ್ಯಾಸ ಮಾಡ್ಬೋದು. ಇವೆಲ್ಲವೂ ಸಹ ಕಾನ್ಸ್ಟಿಪೇಷನ್ನ ಅಂದರೆ ಕೀಲು ನೋವನ್ನ ಕಡಿಮೆ ಇಡ್ತವೆ. ಯಾವುದು ಅಂದರೆ ಪವನಮುಕ್ತಾಸನ ಆದಮೇಲೆ ನಾವು ಶಲಭಾಸನ ಮಾಡ್ಬೋದು. ಶಲಭಾಸನ ಮತ್ತು ಶಶಾಂಕಾಸನ, ಭುಜಂಗ ಶಶಾಂಕಾಸನ ಮತ್ತು ಮಾರ್ಜರಿ ಆಸನ. ಇವೆಲ್ಲ ಆದಮೇಲೆ, ಊಟ ಆದಮೇಲೆ ನಾವು ವಜ್ರಾಸನ, ಸುಪ್ತ ವಜ್ರಾಸನ, ಅವೆಲ್ಲ ಆದಮೇಲೆ ಸಾಧ್ಯವಾದರೆ, ಸಾಧ್ಯವಲ್ಲ ಮಾಡಬೇಕು ಕೂಡ, ದಿನಕ್ಕೆ ಒಂದು 6 ಸುತ್ತರಿಂದ 10 ಸುತ್ತವರೆಗೂ ಸೂರ್ಯ ನಮಸ್ಕಾರ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಕೀಲು ನೋವು ಕಡಿಮೆ ಆಗ್ತದೆ, ಅವರು ಸಹ ಬೇರೆಯವರ ಹಾಗೆ ಓಡಾಡ್ತಾ ಇರ್ಬೋದು. ಇದ್ರ ಜೊತೆಗೆ ನಾವು ಆಸನಗಳಾಯಿತು, ಮತ್ತೇನು ಮಾಡಬೇಕು ಅಂದರೆ ನಾವು ಷಟ್ಕರ್ಮ ಅಂತ ಹೇಳ್ತೀವಿ. ಷಟ್ಕರ್ಮ ಅಂದರೆ ನಮ್ಮ ಲಘು ಪ್ರಕ್ಷಾಳನಾಸನ,
ಪ್ರಕ್ಷಾಳಾಸನ, ನೇತಿ, ಕುಂಜಲಿ ಕ್ರಿಯೆ ಇವೆಲ್ಲವೂ ಮಾಡಿದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಆಹಾರ ಜೀರ್ಣ ಆಗಿ ಅದು ಕಲ್ಮಶಗಳನ್ನ ಅಲ್ಲಿರ್ತಕ್ಕಂಥ ಕಲ್ಮಶಗಳನ್ನ ದೂರ ಮಾಡ್ತದೆ. ಹೀಗೆ ಕಲ್ಮಶಗಳನ್ನ ದೂರ ಮಾಡೋದ್ರಿಂದ ಜೀರ್ಣ ವ್ಯವಸ್ಥೆ ಸರಿಯಾಗುತ್ತದೆ. ಈ ಜೀರ್ಣ ವ್ಯವಸ್ಥೆ ಸರಿಯಾಗಿ ಮಲವಿಸರ್ಜನೆ ಸುಲಭ ಆಗ್ತದೆ. ಮಲವಿಸರ್ಜನೆ ಸುಲಭ ಆದಮೇಲೆ ಇದು ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತದೆ. ಇಲ್ಲದೇ ಇದ್ದರೆ ಮಲವಿಸರ್ಜನೆ ಆಗದೇ ಇದ್ದರೆ, ನಾನು ಆಗಲೇ ಹೇಳ್ದಂಗೆ ಕಾನ್ಸ್ಟಿಪೇಷನ್ ಇದ್ದರೆ ಎಲ್ಲಿವರೆಗೂ ಕಾನ್ಸ್ಟಿಪೇಷನ್ ಇರ್ತದೆ ಅಲ್ಲಿವರೆಗೂ ಕೀಲು ನೋವನ್ನು ಏನು ಸುಧಾರಿಸೋಕ್ಕೆ ಆಗಲ್ಲ. ಅದಾದಮೇಲೆ ನಾವೇನು ಮಾಡಬೇಕು? ಪ್ರಾಣಾಯಾಮ ಅಂದರೆ ಏನು? ಮೊದಲು ನಾವು ಉದರದ ಪ್ರಾಣಾಯಾಮ ಅಂದರೆ ಮಲಗಿ ಹೊಟ್ಟೆ ಮುಖಾಂತರ ಉಸಿರಾಟ ಮಾಡೋದು, ನಂತರ ನಾಡಿ ಶೋಧನ ಪ್ರಾಣಾಯಾಮ, ನಂತರ ಭಸ್ತ್ರಿಕಾ ಪ್ರಾಣಾಯಾಮ. ಈ ಪ್ರಾಣಾಯಾಮಗಳನ್ನು ಮಾಡಿದಾಗ ನಾವು ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗ್ತದೆ ಮತ್ತು ಆ ವಿಸರ್ಜನೆಯೂ ಕೂಡ ಭಾಳ ವ್ಯವಸ್ಥಿತವಾಗಿ ಆಗ್ತದೆ. ಸೊ ಪ್ರಾಣಾಯಾಮ ಆದಮೇಲೆ ನಾವು ಮಾನಸಿಕವಾಗಿ ನಾನು ಹಾಗೆ ಹೇಳ್ದಂಗೆ ಈ ಈ ಕೀಲು ನೋವು ಬರ್ತದೆ, ಈ ಆರ್ಥರೈಟಿಸ್ಗೆ ಮಾನಸಿಕ ಸ್ಥಿತಿನೂ ಕಾರಣ ಅಂತ ಹೇಳ್ಬಿಟ್ಟು ಹೇಳಿದೆ. ಮಾನಸಿಕ ಯೋಚನೆಗಳು ಕಾರಣ. ಅವನ್ನ ನಾವು ತಡಿಬೇಕಾದ್ರೆ ಧ್ಯಾನ ಮಾಡ್ತಾ ಇದ್ದಾಗ ಮನಸ್ಸು ಶಾಂತಿ ಆಗ್ತದೆ. ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರೋದಿಲ್ಲ. ಮನಸ್ಸಿನಲ್ಲಿ ಅಲ್ದಾಡ್ತಕ್ಕಂಥ ಅಥವಾ ಮನಸ್ಸಿನ ಒತ್ತಡ ಇರ್ತದೆ, ಅದೆಲ್ಲ ಕಡಿಮೆ ಆಗ್ತದೆ. ಹಾಗಾಗಿ ಧ್ಯಾನ ಮಾಡೋದ್ರಿಂದ ಸಹ ಈ ಕೀಲು ನೋವುಗಳು ಕಡಿಮೆ ಆಗ್ತವೆ. ಮತ್ತು ಏನು ಮಾಡಬೇಕು? ಭಾಳ ಮುಖ್ಯ ಅಂದರೆ ಕೀಲು ನೋವುಗಳಿದ್ದಾಗ, ಆರ್ಥರೈಟಿಸ್ ಇದ್ದಾಗ ನಾವು ಅಮರೋಲಿ ಅಂದರೆ ನಮ್ಮ ಮೂತ್ರ ಏನಿದೆ ಅದನ್ನು ಬೆಳಗ್ಗೆ ಎದ್ದು ಒಂದು 3 ಗ್ಲಾಸು ಮೂತ್ರ ಕುಡಿಬೇಕು. ಅದು ಫ್ರೆಶ್ ಮೂತ್ರ. ಬೆಳಗ್ಗೆ ಎದ್ದ ತಕ್ಷಣ ಬರ್ತಕ್ಕಂಥ ಮೂತ್ರನ 3 ಕಪ್ ಕುಡಿಬೇಕು. ಅದಾದಮೇಲೆ ಯಾವ್ಯಾವ ಕೀಲಿನಲ್ಲಿ ನೋವಿದೆ ಆ ಕೀಲುಗಳಿಗೆ ಈ ಹಳೆ ಯೂರಿನ್ ಅದನ್ನು ಕಾಯಿಸಿ ಅದಕ್ಕೆ ಆ ಕೀಲುಗಳಿರೋ ಕಡೆ ಮಸೇಜ್ ಮಾಡಬೇಕು. ಮಸೇಜ್ ಮಾಡಿ ಅದಕ್ಕೆ ಯೂರಿನ್ ಪುಟ್ಟಿನೂ ಹಾಕಬೇಕು. ಇದರಲ್ಲೂ ಸಹ ಕೀಲು ನೋವು ಕಡಿಮೆ ಆಗ್ತದೆ. ಅದೇ ರೀತಿ ನಾವು ವಿಶ್ರಾಂತಿ ತಗೊಳ್ಳುವಾಗ ನಾವು ನಮ್ಮ ಯೋಗ ನಿದ್ರೆಯಿಂದ ವಿಶ್ರಾಂತಿ ತಗೊಂಡಿದ್ದೆ ಆದರೆ ನಮ್ಮ ಈ ಕೀಲು ನೋವು ಕಡಿಮೆ ಆಗ್ತದೆ. ಮತ್ತು ಇವೆಲ್ಲಕ್ಕೂ ಇನ್ನೊಂದು ಅಂದರೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಮೊದಲು ನಾವು ತಗೊಳ್ಳೋ ಆಹಾರ ಇದೆಯಲ್ಲ ಅದು ಬಹಳ ಮುಖ್ಯ. ನಾನು ಆಗಲೇ ಹೇಳ್ದಾಗೆ ನಮ್ಮ ಕೀಲು ನೋವು ಇರ್ತಕ್ಕಂಥವರು, ಆರ್ಥರೈಟಿಸ್ ಇರ್ತಕ್ಕಂಥವರು ಭಾಳ ಉತ್ಕೃಷ್ಟವಾದ ಆಹಾರ ತಗೊಳ್ಬಾರ್ದು. ಸಾಮಾನ್ಯವಾಗಿ ಸಸ್ಯಾಹಾರ ತಗೊಳ್ಬೇಕು. ಮತ್ತು ಈ ವೆಜಿಟೇಬಲ್ ಸಲಾಡು ಅಂದರೆ ತರಕಾರಿ, ಬೇಯಿಸಿದ ತರಕಾರಿ, ಕಾಳುಗಳು ಇಂಥವನ್ನ ತಿನ್ನಬೇಕು. ಮತ್ತು ಮಾಂಸ ಮತ್ತು ಈ ತುಪ್ಪ, ಬೆಣ್ಣೆ, ಹಾಲು, ಮೊಸರು ಈ ಥರ ಡೈರಿ ಪದಾರ್ಥಗಳು ಮತ್ತು ಕರ್ದ ಪದಾರ್ಥಗಳು ಇವನ್ನೆಲ್ಲ ಬಿಟ್ಟುಬಿಡಬೇಕು. ಇವೆಲ್ಲ ಬಿಟ್ಟು ಅವಶ್ಯಕತೆ ಇದ್ದಾಗ ವಿಶ್ರಾಂತಿ ತಗೊಂಡು ಪ್ರತಿನಿತ್ಯ ಯೋಗಾಭ್ಯಾಸ ಮಾಡಿದೆ ಆದರೆ ನಾವು ಈ ಆರ್ಥರೈಟಿಸ್ ಅಥವಾ ಕೀಲು ನೋವನ್ನ ತಡಿಬೋದು ಮತ್ತು ಬಂದ ಮೇಲೆ ಅದರಿಂದ ಸ್ವಲ್ಪ ತೊಂದರೆನ ಅನುಭವಿಸೋದು ಕಡಿಮೆ ಮಾಡಿಕೊಳ್ಬೋದು. ಇದರಿಂದ ನಾವು ಅನುಕೂಲ ಪಡಿಬೋದು. ಇದು ಆರ್ಥರೈಟಿಸ್ಗಿರ್ತಕ್ಕಂಥ ಉಪಾಯ.